ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇವತ್ತು ನಡೀತಿರೋ SRH ವರ್ಸಸ್ PBKS ಮ್ಯಾಚ್ ಮೊದಲೇ ಆ ಎರಡು ಟೀಮ್ಗಳ ನಡುವೆ ಇರುವ ಕೆಲವು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಲಿ ಈ ಮ್ಯಾಚ್ ನಡೀತಿರೋ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಎಷ್ಟು ಮ್ಯಾಚ್ ಗೆದ್ದವ್ರೆ ಹಾಗೂ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಎಷ್ಟು ಮ್ಯಾಚ್ ಗೆದ್ದವ್ರೆ ಹಾಗೂ ಈ ಸ್ಟೇಡಿಯಂನ ಪಿಚ್ಚು ಬ್ಯಾಟರ್ಸ್ಗೆ ಹೆಲ್ಪ್ ಆಗುತ್ತಾ ಅಥವಾ ಬೌಲರ್ಸ್ಗೆ ಹೆಲ್ಪ್ ಆಗುತ್ತಾ ಹಾಗೂ ಈ ಸ್ಟೇಡಿಯಮಲ್ಲಿ ಆ್ಯಾವ್ರೇಜ್ ಸ್ಕೋರು ಎಷ್ಟು ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಇದುವರೆಗೂ SRH ಹಾಗೂ PBKS ಟೀಮ್ಗಳು ಪರಸ್ಪರ ಮುಖಾಮುಖಿಯಾಗಿ 21 ಮ್ಯಾಚಸ್ಗಳನ್ನ ಆಡಿದ್ದಾರೆ. ಈ 21 ಮ್ಯಾಚಸ್ಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ನವರು ಬರೋಬ್ಬರಿ 14 ಮ್ಯಾಚಸ್ಗಳನ್ನ ಗೆದ್ದವ್ರೆ ಎಗೇನ್ಸ್ಟ್ ಪಂಜಾಬ್ ಟೀಮ್ ಮೇಲೆ, ಹಾಗೂ ಪಂಜಾಬ್ ಟೀಮ್ನವರು 7 ಮ್ಯಾಚಸ್ಗಳನ್ನ ಗೆದ್ದವ್ರೆ ಎಗೇನ್ಸ್ಟ್ ಹೈದರಾಬಾದ್ ಟೀಮ್ ಮೇಲೆ. ಹಾಗೂ SRH ಟೀಮ್ನವರು PBKS ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 212 ರನ್ಸ್. ಇದು SRH ಟೀಮ್ನವರು ಪಂಜಾಬ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಇದೇ ರೀತಿ ಪಂಜಾಬ್ ಟೀಮ್ನವರು ಹೈದರಾಬಾದ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 211 ರನ್ಸ್. ಇದು ಪಂಜಾಬ್ ಟೀಮ್ನವರು ಹೈದರಾಬಾದ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಇನ್ನು ಈ ಎರಡು ಟೀಮ್ಗಳು ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ಗಳನ್ನ ನೋಡೋದಾದರೆ ಹೈದರಾಬಾದ್ ಟೀಮ್ನವರು ಪಂಜಾಬ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಬಂದುಬಿಟ್ಟು 114 ರನ್ಸ್. ಇದು ಹೈದರಾಬಾದ್ ಟೀಮ್ನವರು ಪಂಜಾಬ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಆಗೈತೆ. ಅದೇ ರೀತಿ ಪಂಜಾಬ್ ಟೀಮ್ನವರು ಹೈದರಾಬಾದ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ನೋಡೋದಾದರೆ 119 ರನ್ಸ್. ಇದು ಪಂಜಾಬ್ ಟೀಮ್ನವರು ಹೈದರಾಬಾದ್ ಟೀಮ್ ಎಗೇನ್ಸ್ಟ್ ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಆಗೈತೆ. ಇದಾಗಿತ್ತು ಗೈಸ್ ಈ ಎರಡು ಟೀಮ್ಗಳ ಸ್ಟ್ಯಾಟಿಸ್ಟಿಕ್ಸು. ಇವಾಗ ಈ ಮ್ಯಾಚ್ ನಡೀತಿರೋ ಸ್ಟೇಡಿಯಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಇವತ್ತು ನಡೀತಿರೋ ಮ್ಯಾಚು ಮಹಾರಾಜ ಯದವೀಂದ್ರ ಸಿಂಗ್ ಸ್ಟೇಡಿಯಂ ಅನ್ನೋ ಸ್ಟೇಡಿಯಮಲ್ಲಿ ನಡೀತೈತೆ. ಈ ಸ್ಟೇಡಿಯಂ ಇರೋದು ಪಂಜಾಬಲ್ಲಿ. ಇದುವರೆಗೂ ಈ ಸ್ಟೇಡಿಯಮಲ್ಲಿ ಈ IPL ಸೀಸನ್ನಲ್ಲಿ ಆಡಿರೋ 22 ಮ್ಯಾಚಸ್ಗಳಲ್ಲಿ ಕೇವಲ ಒಂದೇ ಮ್ಯಾಚ್ ಅಷ್ಟೇ ಈ ಸ್ಟೇಡಿಯಮಲ್ಲಿ ಆಗಿರೋದು. ಆ ಮ್ಯಾಚಲ್ಲೂ ಕೂಡ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಗೆದ್ಕೊಂಡವ್ರೆ. ಈ ಸ್ಟೇಡಿಯಮಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 174 ರನ್ಸ್. ಇನ್ನು ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡೋದಾದರೆ ಈ ಸ್ಟೇಡಿಯಂನ ಪಿಚ್ಚು ಬೋತ್ ಬ್ಯಾಟರ್ಸು ಹಾಗೂ ಬೌಲರ್ಸ್ಗೂ ಹೆಲ್ಪ್ಫುಲ್ ಆಗೈತೆ. ಇದಾಗಿತ್ತು ಈ ಸ್ಟೇಡಿಯಂನ ಇನ್ಫಾರ್ಮೇಷನ್. ಸೊ ನೀವೇನಾದರೂ ಈ ಮ್ಯಾಚಲ್ಲಿ ಯಾವ ಟೀಮ್ ಗೆಲ್ಬೋದು ಅಂತ ನನ್ನ ಕೇಳೋದಾದರೆ ನನ್ನ ಪ್ರಿಡಿಕ್ಷನ್ ಬಂದುಬಿಟ್ಟು ಈ ಮ್ಯಾಚಲ್ಲಿ SRH ಟೀಮ್ನವರು ಈ ಮ್ಯಾಚ್ನ ಗೆಲ್ಬೋದು ಅಂತ ನನಗನ್ನಿಸ್ತೈತೆ. ಕಾದು ನೋಡೋಣ ಯಾವ ಟೀಮ್ ಈ ಮ್ಯಾಚ್ನ ಗೆಲ್ಲುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಈ ರೀತಿ ಕಂಟೆಂಟ್ ವೀಡಿಯೋಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.